ಲೀಲಾವತಿ ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದಾರೆ. ಚಾಕು ಇರಿತಕ್ಕೆ ಒಳಗಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ನಟ ಸೈಫ್ ಅಲಿ ಖಾನ್. 5 ದಿನಗಳ ಚಿಕಿತ್ಸೆಯ ಬಳಿಕ ಸೈಫ್ ಅಲಿ ಖಾನ್ ಸದ್ಯ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವ್ರ ಮನೆಗೆ ಕಳ್ಳತನದ ಪ್ರಯತ್ನ ಆಗಿತ್ತು. ಈ ಸಂದರ್ಭದಲ್ಲಿ ಅಡ್ಡ ಹೋದಂತ ಸೈಫ್ ಅಲಿ ಖಾನ್ಗೆ ಹಲವು ಬಾರಿ ಚೂರಿ ಇರಿಯಲಾಗಿತ್ತು ಅನ್ನುವಂಥದ್ದು ಗೊತ್ತಾಗಿದ್ದಂಥ ಸಂಗತಿ. ಒಂದು ಹಂತದಲ್ಲಿ ಅವರ ಸ್ಪೈನಲ್ ಕಾರ್ಡ್ಗೆ ಬಹಳ ತೀವ್ರತರವಾದಂಥ ಏಟ್ ಬಿದ್ದಿದೆ ಅಂತಲೂ ಕೂಡ ಕೇಳಿಬಂದಿದ್ದಂಥ ಸಂಗತಿಯಾಗಿತ್ತು. ಹೀಗಾಗಿ ಬಹಳ ದಿನಗಳ ಕಾಲ ಅವರು ಚಿಕಿತ್ಸೆಯನ್ನು ಪಡಿಬೇಕಾಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇರೋದ್ರಲ್ಲಿ ಬಹಳ ಬೇಗನೆ ಗುಣಮುಖರಾದಂಥ ರೀತಿಯಾಗಿ ಕಂಡು ಬರ್ತಾ ಇದೆ, ಅಥವಾ ರಿಕವರಿ ಸ್ಟೇಜಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾಗಿ 5 ದಿನದ ನಂತರದಲ್ಲಿ ಇದೀಗ ಸೈಫ್ ಅಲಿ ಖಾನ್ ಅವರು ಹಾಸ್ಪಿಟಲೈಸ್ ಆಗಿ 5 ದಿನದ ನಂತರದಲ್ಲಿ ಇವತ್ತು ಡಿಸ್ಚಾರ್ಜ್ ಆಗಿ ತಮ್ಮ ಮನೆ ಕಡೆಗೆ ಬರ್ತಾ ಇದ್ದಾರೆ. ಹಾಗೆ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿದೆ ಅಂತ ಕಾಣಿಸುತ್ತೆ. ವೈದ್ಯರು ಅದೇ ವಿಚಾರವನ್ನು ಹೇಳ್ತಾ ಇದ್ರು. ಅವರಿಗೆ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ. 2 ಚೂರಿ ಇರಿತಗಳೇನಿದೆ ಅದು ಬಹಳ ತೀವ್ರತರವಾಗಿದೆ, ಆ ಕಾರಣಕ್ಕಾಗಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ. ಅದರಂತೆ ಇದೀಗ ಸೈಫ್ ಅಲಿ ಖಾನ್ ಆಸ್ಪತ್ರೆಯಿಂದ ಚಿಕಿತ್ಸೆಯನ್ನು ಪಡೆದು ರಿಟರ್ನ್ ಆಗಿದ್ದಾರೆ. ಸೊ ನಾವು ನೋಡ್ತಾ ಇದೀವಿ ಅಲ್ಲಿ ಆಸ್ಪತ್ರೆಯಿಂದ ಅವರು ತಮ್ಮ ಮನೆ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭ. ಕಾರಲ್ಲಿ ಬರ್ತಾ ಇದ್ದಾರೆ. ಬಟ್ ಆಸ್ಪತ್ರೆಗೆ ಹೋಗೋ ಸಂದರ್ಭದಲ್ಲಿ ಭಾಳ ಕ್ವಿಕ್ ಆಗಿ ಅವರನ್ನು ಹಾಸ್ಪಿಟಲೈಸ್ ಮಾಡಬೇಕಾದಂಥ ಪ್ರಯತ್ನ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಹೋಗೋ ಬದಲು ಒಂದು ಆಟೋದಲ್ಲಿ ಅವರು ಹೋದಂಥದ್ದು. ಅಂದರೆ ಆ ಮಟ್ಟಿಗಿನ ಒಂದು ಎಮರ್ಜೆನ್ಸಿ ಟೈಮ್ ಆಗಿತ್ತದು. ಹೀಗಾಗಿ ಈಗ ಅವರು ಬಹುತೇಕ ಚೇತರಿಕೆಗೊಂಡಿರುವಂಥ ಕಾರಣದಿಂದಾಗಿ ಸೈಫ್ ಅಲಿ ಖಾನ್ ಕಾರ್ನಲ್ಲಿ ತಮ್ಮ ಫ್ಲ್ಯಾಟ್ ಕಡೆಗೆ ವಾಪಸ್ ಆಗ್ತಿದ್ದಾರೆ.